ಈ CCTV ದೃಶ್ಯಗಳನ್ನು ನೋಡಿದ್ರಲ್ಲ, ತಮ್ಮ ಮನೆಯ ಎದುರುಗಡೆಯ ಟೈಲರ್ ಅಂಗಡಿ ಎದುರು ಅದೇನೋ ನೀರು ಹಾಕಿ ವಾಮಾಚಾರ ಅಥವಾ ಮಾಟ ಮಂತ್ರದಂತೆ ಮಾಡ್ತಿರೋ ಈ ಮಹಿಳೆಯ ಕೆಲಸನ ಇದನ್ನೊಮ್ಮೆ ನೋಡ್ಕೊಂಬಿಡಿ. ಮನೆಯ ಮೇಲೆ, ಮನೆಯ ಸೊಂದಿಗೊಂದಿ, ಮನೆಯ ಮುಂದೆ ಅರಿಶಿನ, ಕುಂಕುಮ, ನಿಂಬೆಹಣ್ಣು ಬಿಸಾಡಿರೋದು. ಅಂದ ಹಾಗೆ CCTVಯಲ್ಲಿ ಈಕೆ ಮಾಡ್ತಿರೋದು ಮಾಟ ಮಂತ್ರವಂತೆ. ಹೌದು, ಹೀಗಂತ ಹೇಳ್ತಿರೋದು ಅಂಗಡಿಯ ಮಾಲೀಕ ಶಾಂತಕುಮಾರ್. ಹೌದು, ಚಿಕ್ಕಬಳ್ಳಾಪುರ ನಗರದ ಓಲ್ಡ್ ಮೈಸೂರು ಬ್ಯಾಂಕ್ ರಸ್ತೆಯಲ್ಲಿ ವೃತ್ತಿಯಲ್ಲಿ ಟೈಲರ್ ಆಗಿದ್ದು 5 ವರ್ಷಗಳಿಂದ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ಶಾಂತಕುಮಾರ್. ಈ ಶಾಂತಕುಮಾರ್ ಅಂಗಡಿ ಎದುರು ಪ್ರತಿದಿನ ಒಂದಲ್ಲ ಒಂದು ನಿಂಬೆಹಣ್ಣಿನ ತುಂಡುಗಳು, ಅರಿಶಿನ ಕುಂಕುಮದ ಕುರುಹುಗಳು ಪತ್ತೆಯಾಗ್ತಾ ಇದ್ವಂತೆ. ಅರೆರೆ, ಏನಪ್ಪ ಪ್ರತಿದಿನವೂ ಇದು ಅಂತ ತಲೆ ಕೆಡಿಸ್ಕೊಂಡ ಟೈಲರ್ ಶಾಂತಕುಮಾರ್ ಈ ಥರ ಮಾಡ್ತಿರೋದು ಯಾರು ಅಂತ ಪತ್ತೆ ಹಚ್ಚೋಕೆ CCTV ಇನ್ಸ್ಟಾಲ್ ಮಾಡಿಸಿದ್ದಾರೆ. ಇನ್ನು CCTV ಇನ್ಸ್ಟಾಲ್ ಮಾಡಿದ 2 ದಿನಕ್ಕೆ ಎದುರುಗಡೆ ಮನೆಯ ಮಹಿಳೆ ಮುನಿಲಕ್ಷ್ಮಮ್ಮಳದ್ದೇ ಈ ಕೃತ್ಯ ಅನ್ನೋ ವಿಚಾರ ಬಯಲಾಗಿದೆ. ಇದಾದ ಮೇಲೆ ಟೈಲರ್ ಮನೆಯವರಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇವೆಯಂತೆ. ಹೆಸರು ಶಾಂತಕುಮಾರ್ ಅಂತ. ನಾವು ಈ ಸಂಧೆಯಲ್ಲಿ 5 ವರ್ಷದಿಂದ ಇದ್ದೀವಿ. ಸುಮಾರು 1 ತಿಂಗಳಿಂದ ಇಲ್ಲಿ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ. ಅಕ್ಷಿಂತು ಅದು ಇದು ಹಾಕೋದು, ಆಮೇಲೆ ನಿಂಬೆಹಣ್ಣುಗಳು ಹಾಕೋದು, ಆಮೇಲೆ ಅರಿಶಿನ ಎಲ್ಲ ಬೆರೆಸ್ಬಿಟ್ಟು ಇಲ್ಲಿ ಅಂಗಡಿ ಮುಂದೆ ಹಾಕೋದು, ಆಮೇಲೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಯಾರು ಅಂತ ನಮ್ಗೆ ಗೊತ್ತಾಗಲಿಲ್ಲ. ಸುಮಾರು ಒಂದು 15 ದಿವಸದಿಂದ ಕೈ ಕಾಲು ನೋವು ಇದೆಲ್ಲ ಜಾಸ್ತಿ ಆಗಿದೆ. ಮನೇಲಿ ಹುಡುಗರಿಗೆ ಚೆನ್ನಾಗಿ ಇಲ್ದಿರಾಗೋದು, ಅವ್ರಿಗೆ ಸುಮಾರು ಒಂದು 15,000 ಖರ್ಚು ಮಾಡಿದ್ದೀವಿ ಹಾಸ್ಪಿಟ್ಲಿಗೆ. ಮನೆಯಲ್ಲಿ ದೊಡ್ಡವ್ರಿಗೆ ಚೆನ್ನಾಗಿ ಇಲ್ದಿರಾಗೋದು ಈ ಥರ. ಆಮೇಲೆ ನಮ್ಮ ಟೈಲರ್ಗಳಿಲ್ಲ ಅಂಗಡಿಯಲ್ಲಿ ಕೆಲಸ ಮಾಡಿದ್ದಂಗೆ ಹೊರಟೋಗೋಂಗೆ, ಅವರು ಒಂದು ದಿವಸ ಬಂದರೆ ಇನ್ನೊಂದು ದಿವಸ ಬರೋಲ್ಲ ಕೆಲಸಕ್ಕೆ, ಆ ಥರ ಆಗೋಗಿದೆ. ಅದು ಯಾರು ಅಂತ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾವು CC ಕ್ಯಾಮ್ರಾ ಫಿಟ್ ಮಾಡಿಸಿದ್ವಿ. ಫಿಟ್ ಮಾಡಿಸಿದ್ದು 2 ದಿವಸಕ್ಕೆ ಅವರು ಇಂಥವ್ರು ಅಂತ ಸಿಕ್ಕೋಗಿದ್ದಾರೆ. ಅದರಿಂದ ನಾವು ಈ ಥರ ಮಾಡ್ತಾಯಿದ್ದೀವಿ ಸರ್. ಎದುರುಗಡೆ ಇರೋ ಮನೆಯವರೇ ಮಾಡ್ತಾಯಿದ್ರು ಸರ್. ಅದೇ ಈ ಥರ ಅಂಗಡಿಯಲ್ಲಿ ಯಾರು ಇರಬಾರ್ದು, ರಾತ್ರಿ ಗಲಾಟೆ ಮಾಡಿಬಿಟ್ಟು ಅಂಗಡಿ ಖಾಲಿ ಮಾಡಿರಿ, ನಾವು ಹಾಕೋದೆ, ಏನು ಮಾಡ್ತೀರಾ ಮಾಡ್ಕೊಳ್ರಿ, ಏನು ಕರ್ಕೊಂಬರ್ತೀರೋ ಕರ್ಕೊಂಬನ್ನಿ. ಹಂಗೆ ಈ ರೋಡಲ್ಲೆಲ್ಲ ಹಂಗೆ ಎಲ್ಲರೂ ಯಾರನ್ನ ಕೇಳಿದ್ರು ನಮಗೂ ಹಂಗೆ ಮಾಡಿಸಿದ್ದಾರೆ ಅಂತ ಎಲ್ಲರೂ ಹಂಗೆ ಹೇಳ್ತಾಯಿದ್ದಾರೆ ಸರ್. ಎಷ್ಟು ಭಯ ಆಗ್ತಿದೆ ಇದನ್ನು ನೋಡಿ ಸರ್? ಈಗ ಕೈ ಕಾಲಿಗೆ ನೋವು ಜಾಸ್ತಿ, ಒಂದು ಅಂಗಡಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಿಂತ್ಕೊಂಡು ಕಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ, ಈ ಥರ ಆಗೋಗಿದೆ ಸರ್. ಶಾಂತಕುಮಾರ್ ಸರ್. ಇದು ಶಾಂತಕುಮಾರ್ ಕಥೆಯಾದರೆ, ಅದೇ ಏರಿಯಾದ ಪಕ್ಕದ ಮನೆಯ ಅತ್ತೆ ಜಯಲಕ್ಷ್ಮಿ ಹಾಗೂ ಸೊಸೆ ವೀಣಾರದ್ದು ಮತ್ತೊಂದು ವ್ಯತೆ. ಜಯಲಕ್ಷ್ಮಿ ಹಾಗೂ ವೀಣಾ ಹೇಳೋ ಹಾಗೆ ಆರೋಗ್ಯವಾಗಿದ್ದ ಜಯಲಕ್ಷ್ಮಿ ಅವರ ಗಂಡ ಇದ್ದಕ್ಕಿದ್ದಂತೆ ತೀರ್ಕೊಂಡಿದ್ರಂತೆ. ಆಸ್ಪತ್ರೆಯಲ್ಲಿ ತೋರಿಸಿದಾಗ ಏನೂ ಸಮಸ್ಯೆ ಇಲ್ಲ ಅಂತ ರಿಪೋರ್ಟ್ಗಳು ಬಂದಿತ್ತು. ಆದರೆ 15 ದಿನಕ್ಕೆ ನಮ್ಮ ಮಾವ ಇದ್ದಕ್ಕಿದ್ದಂತೆ ತೀರ್ಕೊಂಡ್ರು. ಇದಕ್ಕೆಲ್ಲ ಮಾಟ ಮಂತ್ರವೇ ಕಾರಣ ಅಂತಿದ್ದಾರೆ. ಇತ್ತ ಅತ್ತೆ ಜಯಲಕ್ಷ್ಮಿಗೂ ಸಹ ಕಾಲು ನೋವು, ಊತ ಕಾಣಿಸ್ಕೊಂಡಿದ್ದು, ಅದೊಂದು ದಿನ ಮಾಟ ಮಂತ್ರ ಮಾಡಿದ್ದ ನಿಂಬೆಹಣ್ಣು ದಾಟಿದ್ದೇ ಈ ಸಮಸ್ಯೆಗೆ ಕಾರಣ ಅಂತ ಆರೋಪಿಸ್ತಾ ಇದ್ದಾರೆ. ನನ್ನ ಹೆಸರು ವೀಣಾ ಅಂತ. ನಾನು ನಮ್ಮ ಮದುವೆ ಆಗಿ 23 ವರ್ಷ ಆಯಿತು. ಅವ್ರನ್ನ 23 ವರ್ಷದಿಂದ ನಾವು ಇದೇ ಏರಿಯಾನಲ್ಲಿ ನೋಡ್ತಾ ಇದ್ದೀವಿ. ನಮಗೇನು ತೊಂದರೆ ಮಾಡಿದ್ದಾರೆ ಅಂತಂದರೆ, ಈಗ ಒಂದು 5-6 ವರ್ಷದ ಹಿಂದೆ ನಮ್ಮ ಮಾವ ಅವರು ಸ್ವಲ್ಪ ತೀರ್ಕೊಂಡ್ರು. ಅದಕ್ಕೆ ಕಾರಣ ಏನು ಅಂತ ನಾವು ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ. ಎಲ್ಲ ನಾರ್ಮಲ್ಲಾಗೇ ಇತ್ತು. ಈವ್ನಿಂಗು ಬ್ಲಡ್ ಎಲ್ಲ ಕೊಡ್ಸ್ಕೊಂಬಂದು ಎಲ್ಲ ಮಾಡಿ ಎಲ್ಲ ನಾರ್ಮಲ್ಲಾಗೇ ಇದ್ದರು. ಮನೇಲಿ ಕರ್ಕೊಂಬಂದಾಗ ನಾರ್ಮಲ್ಲಾಗೇ ಇತ್ತು. ಸೊ ಒಂದು ಸಂಕ್ರಾಂತಿ ಹಬ್ಬ ಅವತ್ತು, ಸಂಕ್ರಾಂತಿ ಹಬ್ಬದ ದಿವಸ ನಾವು ರಂಗೋಲಿ ಎಲ್ಲ ಹಾಕಿ ಮನೆ ಮುಂದೆ ಗುಬ್ಬಿಳೆಲ್ಲ ಇಟ್ಟಿದ್ದು ಬಂದಿದ್ವಿ. ನೈಟು ಮನೆ ಒಳಗಡೆ ಬಂದಾಗ ಮನೆ ಮುಂದೆ ರಂಗೋಲಿ ಮೇಲೇ 3 ಇಡೀ ಪೊಂಗಲ್ಲು ಇಟ್ಬಿಟ್ಟು ಹೋಗಿದ್ರು. ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ಪೊಂಗಲ್ಲಲ್ಲೇ ಇತ್ತು. ಸೊ ಅವ್ರಿಗೆ ಆ ಥರ ಆಗಿದ್ದು ಒಂದು 15 ದಿವಸಕ್ಕೆ ನಮ್ಮ ಮಾವ ಅವ್ರಿಗೆ ಫುಲ್ಲು ಸೀರಿಯಸ್ ಆಗಿ ಅವರು ತೀರ್ಕೊಂಡ್ರು. ಸೊ ಇದೆಲ್ಲ ಹಾಸ್ಪಿಟ್ಲೆಲ್ಲ ನಾರ್ಮಲ್ ಆಗಿದ್ಮೇಲೆ ನಾನು ತೋರಿಸ್ಕೊಂಡು ಬಂದಮೇಲೆ ಮತ್ತೆ ಈ ಥರ ಆಯ್ತಲ್ಲ ಅಂತ ಆಮೇಲೆ ನಾವೆಲ್ಲೋ ಕೇಳಿದ್ದಕ್ಕೆ ಯಾರೋ ಏನೋ ಮಾಡಿಸಿ ಈ ಥರ ಆಗಿದೆ ಅಂತಂದರು. ಸರಿ ಅಂತ ನಾವು ಸುಮ್ಮನೆ ಆಗೋದು. ಯಾಕೆ ನಮ್ಗೆ ಅದು ಪ್ರೂಫ್ ಇಲ್ಲ, ಅವ್ರು ಮಾಡಿದ್ದಾರೆ ಅನ್ನೋ ಪ್ರೂಫ್ ಇಲ್ಲ. ಸೊ ನಾವು ಸುಮ್ಮನೆ ಆಗೋದ್ವಿ. ಆಮೇಲೆ ಮೊನ್ನೆ ಪೌರ್ಣಮಿ ದಿವಸ ನಮ್ಮ ಮನೆ ಎದುರುಗಡೆನೇ ಕ್ಯಾಮ್ರಾ ಅವರು ಫಿಟ್ ಟೈಲರ್ ಅಂಗಡಿಗೆ ಇದು ಮಾಡಿದ್ದಾರೆ ಅವ್ರು ಬಂದು ನಮ್ಗೆ ತೋರಿಸಿದಾಗ ನಮಗೆ ಒಂಥರ ಜೀವ ಡಿಕ್ಕಂತು. ನಮಗೆ ಪ್ರೂಫ್ ಇಲ್ಲ ಅಲ್ವಾ. ಇವಾಗ ಪ್ರೂಫ್ ನೋಡಿ ಅವ್ರು ಏನು ಇವಾಗ ನಮ್ಮ ಚಿಕ್ಕಮ್ಮವ್ರಿಗೂ ನೋಡಿದ್ರೂ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೂ ಕಾಲು ಹೆಚ್ಚು ಕಮ್ಮಿ ಆಗುತ್ತೆ. ಮಾಘ ಮಾಸದಲ್ಲಿ ನಾವು ಬೆಳಗ್ಗೆ ಪೂಜೆಗೆ ಹೋಗ್ಬೇಕಾದ್ರೆ ಇಲ್ಲಿ ನೋಡಿದ್ವಿ ನಿಂಬೆಹಣ್ಣಿದೆ, ನಿಂಬೆಹಣ್ಣು. ಆ ನಿಂಬೆಹಣ್ಣು ಈ ಕಡೆ ಒಂದು ಕಲ್ಲು, ಆ ಕಡೆ ಒಂದು ಕಲ್ಲು, ಜರುಗಬಾರ್ದು ನಿಂಬೆಹಣ್ಣು ಅಂತ ಹೇಳ್ಬಿಟ್ಟು ಅಲ್ಲೊಂದು ಕಲ್ಲು ಇಟ್ಬಿಟ್ಟು ಹೋಗಿದ್ದಾರೆ ಅಲ್ಲಿ.
ಯಾರು ಇಟ್ಟಿರೋದಕ್ಕೆ? ಅದನ್ನ ಪ್ರೂಫ್ ಗೊತ್ತಿಲ್ಲ ಅಣ್ಣ, ಯಾರು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಅದನ್ನ ದಾಟ್ಕೊಂಡು ಹೋಗಿ ಅವ್ರ ಕಾಲು 2 ಕಾಲು ಊದ್ಕೊಂಡಿದ್ದೆ ಅವತ್ತಿಂದ ಈಚೆಗೆ. ಅದಕ್ಕೆ ಮುಂಚೆ ಅವ್ರು ಆರಾಮಾಗಿ ಓಡಾಡ್ಕೊಂಡಿದ್ರು. ಸೊ ಆ 2 ಕಾಲು ಓಡಾಡ್ಕೊಂಡಿದ್ದಾಗ ನೋಡ್ಕೊಂಡು ಒಂದು ಕಾಲು ಆಪ್ರೇಷನ್ ಮಾಡಿಸಿದ್ದಾರೆ, ಇನ್ನೊಂದು ಕಾಲು ಊದ್ಕೊಂಡಿದೆ ಈಗ ಅವತ್ತಿಂದ ಈಚೆ. ಅದಕ್ಕೆ ನಾವು ಇಲ್ಲಿ CC ಕ್ಯಾಮ್ರಾ ಫಿಟ್ ಮಾಡಿದ್ದೀವಿ ಸರ್. ಅದರಲ್ಲಿ ನಾವು ನೋಡಿದಾಗ ಇವರೇ ಅಂತ ಗೊತ್ತಾಗಿದೆ ನಮಗೆ. CC ಕ್ಯಾಮ್ರಾ ಫಿಟ್ ಮಾಡಿದಾಗ ಇವರೇ ಅಂತ ಗೊತ್ತಾಗಿದೆ ನಮಗೆ. ಸೊ ಈ ರೀತಿ ಇದ್ರೆ ವಾತಾವರಣ ಹೆಂಗೆ ಭಯ ಆಗುತ್ತೆ? ಅಂದರೆ ನಮ್ಮ ಮನೇಲಿ ಮಕ್ಕಳು ಮರಿ ಇದ್ದಾರೆ ಸರ್, ನಮಗೂ ವಾತಾವರಣ ಭಯ ಆಗುತ್ತೆ. ಮಕ್ಕಳು ಮರಿ ನಾವು ಆಚೆ ಈಚೆ ಓಡಾಡಬೇಕಾದ್ರೆ ಎಲ್ಲ ಭಯ ಆಗುತ್ತೆ. ನಾವು ಬಟ್ಟೆ ಎಲ್ಲ ಅದೇ ಮನೆ ಹತ್ರ ಒಗೆಯೋದು. ಸೊ ನಮ್ಗೆ ಸ್ವಲ್ಪ ಭಯ ಆಗುತ್ತೆ ಸರ್ ಈ ಥರ ಮಾಡಿದ್ರೆ ಮನೆ ಹತ್ರ. ಯಾರು ಮಾಡಿರೋದು? ಅವ್ರ ಹೆಸರು ಮುನ್ಲಕ್ಷ್ಮಮ್ಮ ಅಂತ ಸರ್. ಬೇಕಾದ್ರೆ ನೀವು ಪ್ರೂಫ್ ಎಲ್ಲ ಇದೆ ನೋಡ್ಕೊಳ್ಳಿ. ಅವ್ರ ಹೆಸರು ಮುನ್ಲಕ್ಷ್ಮಮ್ಮ ಅಂತೇಳಿ ಮಾಡ್ತಾ ಇದ್ದಾರೆ? ಗೊತ್ತಿಲ್ಲ ಸರ್, ಏನಕ್ಕೋಸ್ಕರ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ರೋಡಲ್ಲೆಲ್ಲ ಭಯ ಬೀಳ್ತಾರೆ ಅವರು, ಇದನ್ನು ನೋಡಿ ರೋಡಲ್ಲೆಲ್ಲ ಭಯ ಬೀಳ್ತಾರೆ. ಆ ಥರ ಮಾಡಿದ್ದಾರೆ. ನೀವು CC ಕ್ಯಾಮ್ರಾಗಳು CC ಕ್ಯಾಮ್ರಾಗಳು ಹಾಕಿದ್ದೀವಿ ಸರ್ ನಾವು. ಜಯಲಕ್ಷ್ಮಿ ಅಂತ ಹೇಳಿಮ್ಮ. ಮೊನ್ನೆ ಮಾಡಿ ಹಬ್ಬಕ್ಕೆ ಮುಂಚೆ 3 ದಿವಸ ಆಗಿತ್ತು ಸರ್. ದಪ್ಪದ ನಿಂಬೆಹಣ್ಣು ಇಟ್ಟಿದ್ರು. ನಾವು ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ರಿ. ಸ್ನಾನಕ್ಕೆ ಹೋಗೋಣ ಅಂದರೆ ಈ ಕಡೆ ಸಣ್ಣ ಕಲ್ಲಿಟ್ಬಿಟ್ಟು ನಿಂಬೆಹಣ್ಣು ಇಟ್ಟವ್ರೆ. ನನಗೆ ಅಲ್ಲಿಗೆ ಒಂಥರ ಫೀಲ್ ಆಯಿತು, ಹೋಗೋದಾ ಬೇಡ ಅಂತ. ಆಮೇಲೆ ಒಳಗೆ ಬಂದುಬಿಟ್ಟು ದೇವ್ರ ಮನೆಯಲ್ಲಿ ಸ್ವಲ್ಪ ಅಕ್ಷಂತ ಎತ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಕೊಟ್ಟೋದ್ರು. ಹೋಗಿ ಮಾಘ ಪೂಜೆ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಿಂಬೆಹಣ್ಣಿಲ್ಲ. ಆಮೇಲೆ ಬಂದು ಪೂಜೆ ಮಾಡಿ ಅವತ್ತೆಲ್ಲ ಮನ್ಸಿಗೆ ಸಮಾಧಾನ ಇಲ್ಲ. ಯಾಕೆ ಇವರೇ ಮಾಡಿರೋದು ಅನ್ನೋದು ನನಗೆ ಗೊತ್ತು. ನಾನು ಕಣ್ಣಾರ ನೋಡಿದ್ದೀನಿ. 12 ಗಂಟೆ 1 ಗಂಟೆವರೆಗೂ ಅವರೇ ಕಾತಿರೋದು, ಇನ್ಯಾರೂ ಇರೋಲ್ಲ ಬೀದಿಯಲ್ಲಿ. ನೋಡ್ತಾ ಇದ್ದೆ ನಾನು. ಹಳೆ ಮನೆಗೆ ಹಾಕ್ಸೋಣ ಅಂತ ನೋಡಿದೆ ಕ್ಯಾಮ್ರಾ. ಸುಮ್ಮನೆ ಯಾಕೆ ಇನ್ನು ಹಳೆ ಮನೆಗೆಲ್ಲ ಕ್ಯಾಮ್ರಾ ಅಂತಂದ್ಬಿಟ್ಟು ಸುಮ್ಮನೆ ಆಗೋದು. ಈಗ ಸುಮಾರು ಆ ಕೊನೆಯಿಂದ ಈ ಕೊನೆವರೆಗೂ ಓಡಾಡೋದು ನೈಟೆಲ್ಲ ಅವರೇ, ಇನ್ಯಾರೂ ಓಡಾಡಲ್ಲ. ಇಡೋದೂ ಅವರೇ. ಮುನ್ಲಕ್ಷ್ಮಮ್ಮ ಅವ್ರ ಯಜಮಾನರು. ಇನ್ಯಾರೂ ಬರಲ್ಲ ಸರ್. ನಮಗೆ ನೋಡಿ ಕಾಲು ನೀವೇ ನೋಡ್ತಾ ಇದ್ದೀರಲ್ಲ, ಕಾಲು ಇಷ್ಟು ದಪ್ಪ ಆಗಿದೆ. ಇವಾಗ ಒಂದು ಆಪ್ರೇಷನ್ ಮಾಡಿಸಿದ್ದೀರಿ 3 ಲಕ್ಷ ಕೊಟ್ಟು. ಅದು ಸ್ವಲ್ಪ ನಾರ್ಮಲ್ಗೆ ಬಂದಿದ್ದು ಮತ್ತೆ ಇವಾಗ ಚಳಕೋಗ್ಲು. ಮನೇಲಿ ಏನು ಕೇಳ್ತಾರೆ, ಇವಾಗ 3 ಲಕ್ಷ ಕೊಟ್ಟು ಮಾಡಿಸಿದ್ರಲ್ಲ, ಮತ್ತೆ 3 ಲಕ್ಷ ಕೊಟ್ಟು ಮಾಡಿಸಿದ್ಮೇಲೆ ನಿಂಗೆ ಸೊಂಟ ನೋವು ಯಾಕೆ ಬರ್ತಾಯಿದೆ, ಕಾಲು ನೋವು ಯಾಕೆ ಬರ್ತಾಯಿದೆ ಮನೇಲಿ ಕೇಳ್ತಾವ್ರೆ. ಹಾಸ್ಪಿಟ್ಲಲ್ಲಿ ಏನಿಲ್ಲ, ನಾರ್ಮಲ್ ಆಗಿದೆ ಅಂತಾರೆ. ಆಗ್ತಾ ಇರೋದು ಹೌದು ಸರ್, ಅದಂತೂ ನಿಜ ಪಕ್ಕ. ನಾನು ಎಲ್ಲಿ ಹೇಳೋ ಅಂದರೂ ಹೇಳ್ತೀನಿ, ಎಲ್ಲಿ ಅವ್ರನ್ನ ನಿಲ್ಲಿಸು ಅಂದರೂ ನಿಲ್ಸಕ್ಕೆ ರೆಡಿ. ಸಮಸ್ಯೆ ಬೀದಿಗೆಲ್ಲ ಸಮಸ್ಯೆ. ಈ ಬಿಲ್ಡಿಂಗ್ಗೆ ಇವಾಗ ನಾವಿರೋ ಬಿಲ್ಡಿಂಗ್ ಪಕ್ಕದಲ್ಲಿ ಅವ್ರಿಗಂಗೆ ಬಂದು 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 ಹೋಗ್ತಾಯಿದ್ರು. ಯಾವಾಗ ನೋಡಿ ನಾವು ಮಾಡಿದ್ದೀರಿ ಅಂತಂದವರು. ಇವಾಗ ಅವ್ರು ಕ್ಯಾಮ್ರಾ ಫಿಟ್ ಮಾಡಿದ್ರು. ಫಸ್ಟು ಅವ್ರು ಕ್ಯಾಮ್ರಾ ಫಿಟ್ ಮಾಡಲಿ, ಅವ್ರಿಗೆ ಗೊತ್ತಾಗಲಿ ಅಂತ ನಾನು ಸುಮ್ಮನೆ ಇದ್ದೆ. ಅವ್ರಿಗೆ ಗೊತ್ತಾಗಲಿ ಅಂತ ಸುಮ್ಮನೆ ಇದ್ದಿದ್ದು. ಅವ್ರು ಏನು ಹೇಳಲೇ ಇಲ್ಲ. ಬೆಳಗ್ಗೆ ಫೋನ್ ತೊಗೊಂಡೋಗಿ ಅವ್ರಿಗೆ ಕೊಟ್ಟೆ. ನೀವು ನೋಡಿ ಅಮ್ಮ, ನೀವು ನಮ್ಮ ಮೇಲೆ ಹೇಳ್ತಾ ಇದ್ರಲ್ಲ, ನೀವು ನೋಡಿ. ಅವ್ರಿಗೆ ಇದಾಯಿತು. ಇನ್ನು ಮಹಿಳೆ ಮುನಿಲಕ್ಷ್ಮಮ್ಮ ಕಂಡ್ರೆ ಆ ಏರಿಯಾದ ಆ ರಸ್ತೆಯ ಎಲ್ಲ ಜನರಿಗೂ ಭಯವಂತೆ. ಆದರೂ CCTV ಫುಟೇಜ್ ಆಧರಿಸಿ ನೊಂದವರು ಈಗ ಆಗ್ತಿರೋ ಮಾಟ ಮಂತ್ರ ನಿಲ್ಲಿಸಿ ಆಕೆಯ ಕಾಟ ತಪ್ಪಿಸುವಂತೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರ ಮೊರೆ ಹೋಗಿದ್ದಾರೆ. 21ನೇ ಶತಮಾನದಲ್ಲಿ ನಡೀತಾ ಇರೋ ಈ ಕಾಲದಲ್ಲೂ ಹೀಗೆ ಮಾಟ ಮಂತ್ರಗಳು ಕೆಲಸ ಮಾಡ್ತವೆ ಅಂತ ನಂಬ್ತಿರೋ ಜನ ಮತ್ತು ಮಾಟ ಮಂತ್ರಗಳಿಂದ ಯಾರನ್ನಾದರೂ ಏನಾದರೂ ಮಾಡಬಹುದು ಅಂತ ಯೋಚನೆ ಮಾಡ್ತಿರೋ ಜನ, ಇಂಥದ್ದು ನಡೆಯುತ್ತಾ? ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.